2024-25ನೇ ಸಾಲಿನ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ನಡೆಯಿತು. ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ವಿಜಯಪುರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಬಸವನ ಬಾಗೇವಾಡಿ ಸಮೂಹ ಸಂಪನ್ಮೂಲ ಕೇಂದ್ರ ಕೋಲ್ಹಾರ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮಿಕ ಶಾಲೆ ಕೋಲ್ಹಾರ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ವಿದ್ಯಾರ್ಥಿ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸಲಾಯಿತು. ತಹಶೀಲ್ದಾರ್ ಎಸ್ ನಾಯ್ಕಲ್ಮಠ್ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಮಕ್ಕಳ ವಿದ್ಯಾಭ್ಯಾಸದ ಜೊತೆಯಲ್ಲಿ ತನ್ನದೇ ಆದಂತಹ ಕಲೆಯನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಇರುತ್ತದೆ. ಅದನ್ನು ಗುರುತಿಸಲು ಸರ್ಕಾರ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮ ವಹಿಸುತ್ತದೆ. ಮನೆಯಲ್ಲಿ ತಂದೆ ತಾಯಿಗಳು ನೀಡುವಂತಹ ಸಂಸ್ಕಾರ, ಶಾಲೆಯಲ್ಲಿ ಶಿಕ್ಷಕರು ಬೋಧನೆ ಮಾಡುವಂತಹ ಶಿಕ್ಷಣವನ್ನ ಏಕಾಗ್ರತೆ ಮನಸ್ಸಿನಿಂದ ತಮ್ಮಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಂದೆ ಅವರ ವ್ಯಕ್ತಿತ್ವದಲ್ಲಿ ವಿಕಸನ ಹೊಂದುವುದರಲ್ಲಿ ಎರಡು ಮಾತಿಲ್ಲ ಎಂದು ಮಾತನಾಡಿದರು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮಿಕ ಶಾಲೆ ಅಧ್ಯಕ್ಷರಾದಂಥ ಉಸ್ಮಾನ್ ಪಟೇಲ್ ಹಾಗೂ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ಎಸ್ಎಂ ಹಂಗರ್ಗಿ ಕೋಲ್ಹಾರ, ವಲಯ ಮಟ್ಟದ ಶಿಕ್ಷಣ ಸಂಯೋಜಕ ಗೂಡಿಹಾಳ್ ಸಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸೂಕ್ತ ಪ್ರತಿಭೆಯನ್ನು ಹೊರಹಾಕಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸಂಸ್ಥೆಯ ಅಧ್ಯಕ್ಷ ಉಸ್ಮಾನ್ ಪಟೇಲ್ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಿದರು. ಕೋಲ್ಹಾರ ವಲಯ ಮಟ್ಟದ ಪ್ರಾಥಮಿಕ ಶಾಲೆಯ ಮಕ್ಕಳು ಸೇರಿದಂತೆ ಶಿಕ್ಷಕರು, ಪಾಲಕ, ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಜಾ ನವನವೋಲ್ಲೇಖ ಎಲ್ಲ ಎಲೆಮರೆಕಾಯಿಗಳ ಹೊದಿಕೆ, ಹಾಡು, ಕುಣಿತ, ಸಾಹಿತ್ಯ, ಸಂಗೀತ, ನಿನಾದ ಇವುಗಳೇ ನಾಡಿ ನವಭಾವನೆಗಳ ಕುಂಚಕ್ಕೆ. ರೇಖೆಯಲ್ಲಿ ಬಿಂಬಿಸುವ ಚಿತ್ರಕಾರ, ನಿನ್ನೊಳಗೆ ನಾನೆಂಬಂತೆ ಬಣ್ಣಗಳ ಓಂಕಾರ. ನೃತ್ಯಗಳಲ್ಲಿ ಮನಸೂರೆಗೊಳಿಸಲು ಗೆಜ್ಜೆ ಕಟ್ಟಿದ ಸುಕುಮಾರ ಸುಮಧುರ ಕಂಠದಿ ಹಾಡುತ್ತಾ ಮಹಾ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ 2024-25ನೇ ಸಾಲಿನ ಡಾಕ್ಟರ್ ಸೂಕ್ತ ಪ್ರತಿಭೆಯ ಅನಾವರಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವ ಶುಭಕೋರಿತಿ ಕಲ್ಯಾಣಂ ಆರೋಗ್ಯ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಅಭಿವೃದ್ಧಿಯೊಂದಿಗೆ ಮಕ್ಕಳ ಶಿಕ್ಷಣ ಮಟ್ಟದೊಂದಿಗೆ ಅವರ ಕ್ರಿಯಾ ಚಟುವಟಿಕೆಯನ್ನು ಗುರುತಿಸುವಂತಹ ಈ ಕಾರ್ಯಕ್ರಮ ಮಕ್ಕಳಲ್ಲಿ ಹುದುಗಿರುವಂತಹ ಒಂದು ಪ್ರತಿಭೆಯನ್ನು, ಇದಕ್ಕೆ ಹೆಸರಾಗಿಟ್ಟರ ಪ್ರತಿಭಾ ಕಾರಂಜಿ. ಪ್ರತಿಭೆ ಅದನ್ನು ಕಾರಂಜಿ ಅಂದರೆ ಹೆಂಗ್ರಿ, ಚಿಮ್ಮುತ್ತ. ಹಂಗೆ ಪ್ರತಿಭೆಯನ್ನು ಹೊರಗೆ ಚಿಮ್ಮುವಂತಹ ಒಂದು ಕಾರ್ಯಕ್ರಮ ಇದು. ಅಂದ್ರೆ ಯಾವುದೇ ಮಕ್ಕಳಲ್ಲಿ ಒಂದು ವಿದ್ಯೆ, ಒಂದು ಕಲೆ ಇದ್ದೇ ಇರ್ತೈತಿ. ಆ ಕಲೆಯನ್ನು ನಾವು ಹೊರಗೆ ತರಬೇಕಾದ್ರೆ ಪ್ರೋತ್ಸಾಹ ಮುಖ್ಯ ಇರ್ತೈತಿ. ತಂದೆ ತಾಯಿದು ಎಷ್ಟು ಪಾತ್ರ ಇರ್ತೈತಿ ಅಷ್ಟೇ ಗುರುಗಳದ್ದು ಅಷ್ಟೇ ಇರ್ತೈತಿ. ಅಂತಹ ಮಕ್ಕಳಲ್ಲಿ ಅವು
ಭಯಪಟ್ಟು ನಮ್ಗೆ ಎಲ್ಲಿ ವೇದಿಕೆ ಸಿಕ್ಕಿರಂಗಿಲ್ಲ ಅಂತವು ಈಗ ಸಾಕಷ್ಟು ವೇದಿಕೆಗಳು ಹಮ್ಮಿಕೊಡ್ತಾರೆ. ಅಂಥ ವೇದಿಕೆಗಳಲ್ಲಿ ಅವರಿಗೆ ಸ್ಫೂರ್ತಿ ತುಂಬಿ ಅವರ ಕಲೆಯನ್ನು ಸಾರ್ವಜನಿಕರಿಗೆ ತಿಳಿಯುವಂಗೆ ಅವರಲ್ಲಿ ಇರುವಂತಹ ವಿವಿಧ ಕಲೆ ಇರ್ತಾವೆ. ಸಾಕಷ್ಟು ಥರ ಕಲೆ ಇದಾವೆ ಹುಡುಗರಲ್ಲಿ, ಮಕ್ಕಳಲ್ಲಿ ನೋಡಿದ್ರೆ ಭಾಳ ಸಣ್ಣ ಸಣ್ಣ ಮಕ್ಕಳೀಗ 3 ವರ್ಷದ ಮಕ್ಕಳಲ್ಲಿ ನೋಡಿದ್ರೆ ಸಹಿತ ನಮ್ಗೆ ಒಂದು ಪ್ರತಿಭೆ ಎಷ್ಟೈತಪ್ಪ ಅನ್ನುವಂಥ ಮಟ್ಟಕ್ಕೆ ಈಗ ವೈಜ್ಞಾನಿಕಗಳು ಧೈರ್ಯದಿಂದ ತಮ್ಮಲ್ಲಿರುವಂಥ ಕಲೆಯನ್ನು ಪ್ರತಿಭೆಯನ್ನು ಹೊರಗೆ ಸೂಚಿಸಿದ್ರೆ ಅಂದ್ರೆ ಅದರಿಂದ ನಿಮಗೆ ಪ್ರೋತ್ಸಾಹ ಸಿಗೋದೊಂದಿಗೆ ಮುಂದಿನ ಜೀವನದಲ್ಲಿ ಮನೋಸ್ಥೈರ್ಯ ಬರ್ತೈತಿ. ಅದಕ್ಕೆ ನೀವೆಲ್ಲರೂ ಈಗಾಗಲೇ ಸಮಯ ಭಾಳ ಆಗಿದೆ, ನಾನು ಹೇಳೋಕ್ಕೆ ವಿಷಯ ಇಲ್ಲ. ಆದಾಗ್ಯೂ ತಮಗೆ ಇನ್ನೊಮ್ಮೆ ಶುಭ ಕೋರಿ ತಾವೆಲ್ಲರೂ ಪಾಲ್ಗೊಳ್ರಿ. ಸೋಲು ಗೆಲುವು ಮುಖ್ಯ, ನೀವು ಪ್ರತಿಭೆಯಲ್ಲಿ ಅಲ್ಲಿ ಪಾಲ್ಗೊಳ್ಳೋದು ಮುಖ್ಯ ಐತಿ. ಪಾಲ್ಗೊಂಡು ಅದನ್ನು ಯಶಸ್ವಿಯಾಗಿ ಆಗಬೇಕು. ಶಾಂತ ರೀತಿಯಿಂದ ಎಲ್ಲರೂ ತಮ್ಮ ಕಾರ್ಯಕ್ರಮ ಮಾಡ್ರಿ, ಎಲ್ಲರೂ ಪಾಲ್ಗೊಳ್ರಿ ಅಂತ ಶುಭ ಕೋರುತ್ತಾ ನಾನು ಉತ್ಪೂರ್ವವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಅವ್ರು ಬಂದು 1 ವರ್ಷ, ಬಹುತೇಕ 1 ವರ್ಷ 2-3 ತಿಂಗಳು ಆಗಿರ್ಬೋದು. ಮೊದಲು ಒಂದ್ಸಲ ಆಗಸ್ಟ್ 15ಕ್ಕೆ ಎಲ್ಲ ಶಾಲೆಯ ಧ್ವಜಾರೋಹಣಕ್ಕೆ ಮೀಟಿಂಗ್ ಕರೆದಾಗ ನಮ್ಮ ಪ್ರಿನ್ಸಿಪಾಲರು ಹೋಗಿ ನಮ್ಮ ಶಾಲೆಗೂ ಧ್ವಜಾರೋಹಣ ಮಾಡಲಿಕ್ಕೆ, ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿದ್ದಿಲ್ಲ. ಇಲ್ಲಿ ಬಂದು ಹೇಳಿದರು, ನಮಗೂ ಒಂದು ಅವಕಾಶ ಕೊಡಲಿಲ್ಲ ರೀ, ನಾವು ಕಾರ್ಯಕ್ರಮದಾಗ ಭಾಗವಹಿಸ್ತಿದ್ದೇವೆ ಅಂತೇಳಿ. ಅವಾಗ ನಮ್ಮ ಗುರುಗಳಿಗೆ ಕೇಳಿದ್ವಿ, ಅವ್ರಿಗೆ ಶಂಕರ್ ಸರ್ಗೆ, ನೀವು ಅವ್ರಿಗೆ ಭೇಟಿ ಅಲ್ಲಿ ಕೇಳಿದ್ರಿ ನನಗೆ ಕೇಳಿದ್ರಿ ಅಂದ್ರೆ ನಿಮ್ಮ ತಪ್ಪಪ್ಪ ಅದು, ಅವ್ರೇನು ಮಾಡ್ಬೇಕಂದಾಗ ಸರ್ ಇನ್ನೊಂದು ಸಲ ತಾವು ಕೇಳ್ರಿ ಅಂದಾಗ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾನು ಫೋನ್ ಮುಖಾಂತರ ಸರ್ ನಮಗೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಡ್ರಿ ಅಂದಾಗ ಅವರು ಆ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ಹೆಸರು ಇರದೇ ಇದ್ರೂ ಕೂಡ ಆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗೆ ಇವತ್ತು ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳಬಯಸ್ತೇನೆ. ಅವರಿಗೆ ಸಾಕಷ್ಟು ಅನುಭವ ಇದೆ, ಶಾಲೆಗಳ ಮೇಲೆ ಪ್ರೀತಿ ವಿಶ್ವಾಸ ಇದೆ. ಒಬ್ಬ ಅಧಿಕಾರಿಗಳಾಗಿ ಬರೀ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋದು ಅಷ್ಟೇ ಅಲ್ಲ, ಕಾನೂನ ಜೊತೆಯಲ್ಲಿ ಜನರ ಒಂದು ಮನಸ್ಸನ್ನು ಗೆಲ್ಲುವಂಥದ್ದು ಅದು ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂದರೆ ತಪ್ಪಾಗೋದಿಲ್ಲ. ಇವತ್ತು ಈ ಪ್ರತಿಭಾ ಕಾರಂಜಿಗೆ ನಿನ್ನೆ ಹೋಗಿ ಹೇಳಿದರೆ ಅವರು ಅಧ್ಯಕ್ಷರ ಇದಕ್ಕಿಂತ ಮುಂಚೆ ಬಂದು CRP ಅವರು ಹೇಳಿದ್ದಾರೆ, ನಾನು ಒಪ್ಕೊಂಡಿನಿ 14ನೇ ತಾರೀಕಿಗೆ ಹೇಳಿದ್ದಾರೆ ಅವರು ಅಂತೇಳಿ. ಇವತ್ತು ಸಾಕಷ್ಟು ಅವರಿಗೆ ಬಿಡುವಿನ ಸಮಯ ಇದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಮಕ್ಕಳದ ಕಾರ್ಯಕ್ರಮ ನೋಡಲಿಕ್ಕೆ ಅವರು ಆತುರ ಆಗಿದ್ದಾರೆ. ಆದರೆ ನಾನು ಒಂದು ವಿಷಯ ಹೇಳಿದ್ನಿ, ಮುಂದೆ ಬರುವಂಥ ಎನ್ವಲ್ ಡೇ ಕಾರ್ಯಕ್ರಮ ಬಹುತೇಕ ನಾನು ಭಾಳ ಒಂದು ದೊಡ್ಡ ಪ್ರಮಾಣ ಆಚರಿಸುತ್ತಾ ಬಂದಿದ್ದೇನೆ. ಅದರಲ್ಲಿಗೂ ತಾವು ಭಾಗವಹಿಸಿದರೆ ಒಂದು ನಮ್ಮ ಶಾಲೆಯ ಕೀರ್ತಿ ಬರುತ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಅನುದಾನ ಸಹಿತ ಅನುದಾನ ರಹಿತ ಸರ್ಕಾರಿ ಶಾಲೆಯ ಗುರು ಮಾತೆಯವರು ಕೂಡ ಇಲ್ಲಿ ಆಗಮಿಸಿದ್ರು. ನಾವು ಯಾವುದು ನಮ್ಮ ಶಾಲೆ ಭಾಳ ದೊಡ್ಡದು, ನಮ್ಮ ಶಾಲೆ ದೊಡ್ಡದು ಅಂತೇಳಿ ನಾವು ಯಾವುದೂ ಭಾವಿಸಬಾರ್ದು. ಇವತ್ತು ಒಂದು ಮಕ್ಕಳ ಭವಿಷ್ಯ ನೀವು ಹೇಳ್ಬೋದು, ಏನ್ರಿ ಇಷ್ಟೆಲ್ಲ ಮಂದಿರ ಕೂಡಿಸಿ ನಿಮ್ಮ ಶಾಲೆ ಹುಡುಗರನ್ನ ಇದರೊಳಗೆ ಬರಲಿಲ್ಲಲ್ಲ ನಮ್ಗೆ ಇನ್ಸರ್ಟ್ ಆಯ್ತು ಅಂತೇಳಿ. ಆದರೆ ಆಮಂತ್ರಣ ಕೊಟ್ಟು ಕಳಿಸಿದವ್ರು ನಾವು, ನಮ್ಮ ಶಾಲೆಯ ಮಕ್ಕಳು ಕೂಡ ಇದರಲ್ಲಿ ಸ್ವಲ್ಪ ಹಿಂದೆ ಆದರೂ ಕೂಡ ಸಂಪೂರ್ಣವಾದ ಈ ಶಾಲೆಯ ಈ ಪಾಲಕರ ಹೆಸರು ಖಂಡಿತವಾಗಿ ಬರ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮಕ್ಕಳನ್ನು ಇನ್ನೊಬ್ಬರ ಶಾಲೆಯನ್ನು ಪ್ರೀತಿಸಬೇಕು. ನಮ್ಮದೇ ಶಾಲೆ, ನಮ್ಮ ಪ್ರೈವೇಟ್ ಶಾಲೆ, ಇಂಗ್ಲೀಷ್ ಮೀಡಿಯಂ ಶಾಲೆ, ನಮ್ಮ ಶಾಲೆ ಜೊತೆ ಯಾರು ಹೋರಾಟ ಮಾಡ್ತಾರೆ ಅನ್ನುವಂಥದ್ದು ಭಾಳ, ಅದು ಯಾವ್ದಾದ್ರು ತಿಳ್ಕೊಂಡಿದ್ರೆ ಅದು ಭಾಳ ಮೂರ್ಖತನ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಯಾಕಂದರೆ ವಿದ್ಯೆ ಯಾರ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಮಟ್ಟ ಬೆಳೆದಿದೆ ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವರೇ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಬ್ಬ ಬಡತನದಲ್ಲಿ ಹುಟ್ಟಿ ಬೆಳೆದವರು. ಇವತ್ತು ಅವರು ಒಂದು ರಾಷ್ಟ್ರಪತಿ ಆಗ್ತಾರೆ, ವಿಜ್ಞಾನಿ ಆಗ್ತಾರೆ ಅಂತ ಯಾರಿಗೂ ಕನಸು ಕಂಡಿದ್ದಿಲ್ಲ. ಅಂಥವರು
ಒಂದು ದೇಶವನ್ನು ರಾಷ್ಟ್ರಪತಿಯಾಗಿ ವಿಜ್ಞಾನಿಯಾಗಿ ಅದು ಬಿಜೆಪಿ ಸರ್ಕಾರದಲ್ಲಿ ಒಬ್ಬ ಮುಸಲ್ಮಾನರಿಗೆ ರಾಷ್ಟ್ರಪತಿ ಮಾಡಿದ್ದು ಈ ಭಾರತ ದೇಶ ಜಾತ್ಯತೀತ ರಾಷ್ಟ್ರ ಅನ್ನುವಂಥದ್ದು ನಾವು ಇವತ್ತು ಬಹಳ ಎತ್ತಿ ಹೇಳಬೇಕಾಗ್ತದೆ. ನಾವೆಲ್ಲರೂ ಜಾತಿ ಮಾಡ್ತೇವೆ, ಆದರೆ ಬಹಳ ದೊಡ್ಡ ಜನನೂ ಕೂಡ ನಮ್ಮ ಹಿಂದೆ ಇರ್ತಾರೆ. ಅವ್ರು ಯಾವುದೂ ಜಾತಿ ಪಾತ ಎಣಿಸೋದಿಲ್ಲ. ನಾವೆಲ್ಲರೂ ಹಿಂದೂ ಇರಲಿ ಮುಸ್ಲಿಂ ಇರಲಿ, ನಾವು ಭಾರತೀಯರು, ನಾವು ಮಾನವರು ಅನ್ನುವಂಥ ತಿಳ್ಕೋಬೇಕು. ಇವತ್ತೆಲ್ಲ ನಿಮ್ಮ ಹೆಸರು ಯಾವಾಗ ಬರ್ತದೆ ಅಂದರೆ, ಒಬ್ಬ ಮನುಷ್ಯನ ಹೆಸರು ಬರಬೇಕಾದ್ರೆ ಅವನ ಉಸಿರು ಹೋದ ಮೇಲೆ ಅವನ ಹೆಸರು ಬರ್ತದೆ. ಅವು ಇರೋ ತನ ಹೆಸರು ಬರಲಿಕ್ಕೆ ಬಹಳಷ್ಟು ಕಷ್ಟ ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಇವತ್ತು ಎಂಥ ಈ ನಾಡಿನ ಶರಣರು ಕೂಡ ಇವತ್ತು ಹೆಸರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಐಕ್ಯ ಆದ ಮೇಲೆ ಇವತ್ತು ಅಣ್ಣ ಬಸವಣ್ಣನವರ ಪೂಜೆ ಮಾಡ್ಬೋದು, ಸಿದ್ದೇಶ್ವರ ಸ್ವಾಮೀಜಿಯವರ ಪೂಜೆ ಮಾಡ್ಬೋದು, ಇವತ್ತು ಸಂಗಮೇಶ್ವರವರ ಪೂಜೆ ಮಾಡ್ಬೋದು, ಅನೇಕ ಸೂಫಿ ಸಂತರ ಪೂಜೆ ನಾವು ಮಾಡಲಿಕ್ಕೆ ಏನು ಸಾಧ್ಯತೆ ಅಂದರೆ, ಅವ್ರು ಮಾಡಿದಂಥ ಸಾಧನೆ ನಮ್ಮ ಕೈಲಿ ಆಗೋದಿಲ್ಲಲ್ಲ. ಅವ್ರು ಮಾಡಿ ಹೋದ್ರು ನಮಗೆ ಗೊತ್ತಾಗಲಿಲ್ಲ ಅಂತೇಳಿ ಇವತ್ತು ನಾವು ನೆನಪಿಸಿಕೊಳ್ಬೋದು. ಪ್ರೀತಿ ವಿಶ್ವಾಸದಿಂದ ತಮ್ಮ ಮನಸ್ಸನ್ನು ಗೆಲ್ಲುವಂಥ ಕಾರ್ಯಕ್ರಮ ಆಗಬೇಕು. ಕೋಲಾರದ ಡಾಕ್ಟರ್ APJ ಅಬ್ದುಲ್ ಕಲಾಂ ಶಾಲೆಯಿಂದ ಕಾರ್ಯಕ್ರಮ ಆಗಿದ್ದು ಇಡೀ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದ ರಾಜ್ಯ ಮಟ್ಟದಲ್ಲಿ ಹೆಸರು ತರುವಂಥ ಕೆಲಸ ತಾವು ಮಾಡಬೇಕನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಎರಡು ಮಾತಿನಲ್ಲಿ ನಾವು ಮುಗಿಸ್ತೇನೆ. ಇರತಕ್ಕಂಥ ಬದುಕ ನಮ್ಮ ಮಕ್ಕಳಾಗಬೇಕಾತಂದ್ರೆ ನಾವು ಎಷ್ಟು ಜವಾಬ್ದಾರಿಯುತರಾಗಬೇಕು. ಪ್ರತಿ ಕ್ಷಣ ಮಕ್ಕಳ ಮುಂದೆ ನಾವು ಏನು ಹೇಳ್ಬಾರ್ದು ಎಲ್ಲರಿಗೂ ಗೊತ್ತಿದ್ದದಕ್ಕೆ. ಆಮೇಲೆ ಇದಕ್ಕೆ ನನಗೆ ಇನ್ನೊಂದು ಸಂತೋಷ ಹೆಚ್ಚಾಗಬೇಕಾಗಿತ್ತು, ಪಾಲಕರು. ಅವ ಮಕ್ಕಳು ಯಾರೋರ ಇರೋದಕ್ಕೆ ಏನಾರ ಇರೋದಕ್ಕೆ ಪಾಲಕರು ಒಂದು ಸ್ವಲ್ಪ ಹೆಚ್ಚಿಗೆ ಬಂದ್ರೆ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ, APJ ಅಬ್ದುಲ್ ಕಲಾಂ ಹೇಳ್ತಾರೆ, ತಮ್ಮ ಜವಾಬ್ದಾರಿಯನ್ನು ಯಾರು ಇನ್ನೊಬ್ಬರಿಗೆ ಹೊರಸಬಾರದು. ನಾವೇನು ಮಾಡಿಬಿಡ್ತೀವಿ, ನೀವು ಎದಿರಲ್ರಿ ಸರ್ ಅಂತಾರೆ, ಮಕ್ಕಳ ಮನೆ ಅಕ್ಕರ ಜೋಡಿ ಕಳಿಸ್ಬಿಡ್ತಾರೆ. ನಮ್ಮ ತಂಗಿನ ಒಬ್ಬಕಿನ ಕರ್ಕೊಂಡು ಹೋಗ್ಬಿಡ್ರಿ, ನೀವು ಒಂದು ಸ್ವಲ್ಪ ಅಲಂಕಾರ ಮಾಡಿಬಿಡ್ರಿ. ಇಲ್ಲ, ನಮ್ಮ ಮಗಳನ್ನ ನಾವೇ ತಯಾರು ಮಾಡ್ಬೇಕು, ನಮ್ಮ ಹುಡುಗನ ನಾವೇ ತಯಾರು ಮಾಡ್ಬೇಕು, ನಮ್ಮ ಹುಡುಗನ ದಂಡಿಗೆ ಹಚ್ಚುತ್ತಕ್ಕ ನಾವೇ ಕರ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಯುತ ಪಾಲಕರು, ಶಿಕ್ಷಕರು ನಾವು ಆಗಬೇಕು ಅನ್ನತಕ್ಕಂಥ ವಿನಂತಿಯನ್ನು ಈ ವೇದಿಕೆಯ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೇನೆ ನಾನು. ಆ ರೀತಿಯಾಗಿ ನಮ್ಮ ಮಕ್ಕಳು ಹೆಸರು ಎಂತ ಇಟ್ಟಾರೆ ನೋಡ್ರಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರ ಬದುಕು ಎಲ್ಲರಿಗೂ ಗೊತ್ತಿದ್ದದ ಆದರ್ಶ. ಡಾಕ್ಟರ್ ರಾಧಾಕೃಷ್ಣ ಎಷ್ಟು ಜನ ಅದಾರ, ಬರೇ ಬದುಕು ಹೂದೋಟ ಎಷ್ಟು ಚಂದ ಐತದ. ಪುಸ್ತಕ ಕೊಟ್ಟಾರ, ದೊಡ್ಡ ಹಾರ ಹಾಕೋದಕ್ಕಿಂತ ಶಾಲೆ ಹೊಲಿಸೋದಕ್ಕಿಂತ ಭಾಳ ಸಂತೋಷ ಅನಿಸ್ತತಿದ್ದು. ಏನೋ ಬೇಡ, ಒಂದು ಗುಲಾಬಿ ಹೂ, ಒಂದು ಪುಸ್ತಕ ಮನೆಗೆ ವಾದಿವು ಅಂತಾರೆ, 2 ಪೇಜ್ ತಿರುಗಿವು, ಬದುಕು ಹೆಂಗೆ ಬದುಕಬೇಕು ಅನ್ನತಕ್ಕಂಥದ್ದನ್ನು ತಿಳಿಸ್ಕೊಡ್ತದೆ. ಈ ರೀತಿಯಾಗಿರತಕ್ಕಂಥ ವಿಚಾರಗಳನ್ನು ನಾವಿಲ್ಲಿ ಈ ಶಾಲೆಯೊಳಗೆ ಭಾಳಷ್ಟು ಸಲ ನೋಡಿವು. ಆದ್ದರಿಂದ ಈ ಪ್ರತಿಭಾ ಕಾರಂಜಿಯೊಳಗೆ ಏನು ಭಾಗವಹಿಸ್ತೀರಿ ಯಶಸ್ಸು ಎಲ್ಲರಿಗೂ ಸಿಗಂಗಿಲ್ಲ. ಆದ್ರೆ ಮುಂದಕ್ಕೆ ಹೋಗಾಕ ನಾ ಎಲ್ಲಿ ತಪ್ಪಿದ್ನಿ, ನಾ ಯಾಕೆ ಇದ್ರೊಳಗೆ ಜಯ ಗಳಿಸಲಿಲ್ಲ ಅನ್ನತಕ್ಕಂಥದ್ದಕ್ಕೆ ಒಂದು ಅವಲೋಕನ ಮಾಡಿಕೊಳ್ಳತಕ್ಕಂಥದ್ದು ವೇದಿಕೆ. ಆ ರೀತಿಯಾಗಿ ಎಲ್ಲರೂ ನಮ್ಮ ಮಕ್ಕಳನ್ನು ನಾವು ವಿನೇಶ್ ಫೋಗಟ್ ಆಗಿರತಕ್ಕಂಥ ಆ ಕೈ ಅನುಭವ ಏನೈತಿ, ಆ ರೀತಿ ನಮ್ಮ ಮಕ್ಕಳಿಗೆ ನಮಗೆ ಎಂದೂ ಆಗಲಾರ್ದಂಗೆ ನಮ್ಮ ಭವಿಷ್ಯವನ್ನು, ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಸುಂದರಗೊಳಿಸುವಲ್ಲಿ ಎಲ್ಲರ ಪಾತ್ರ ಭಾಳ ದೊಡ್ಡದೈತಿ. ಆ ರೀತಿಯಾಗಿ ನಾವೆಲ್ಲರೂ ಶ್ರಮಿಸೋಣ ಅನ್ನತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಕರೆಸಿ ಅಡಿಗೆ ಯವ್ವ ನನ್ನ ಮಗ ಜಕ್ಕನ ಕನ್ನಕ ಜಕ ಜಕ್ಕನ ಕನ್ನ ಜಕ್ಕನ ಕನ್ನಕ ಜಕ ಜಕ್ಕನ ಕನ್ನಕ ಜಕ ಜಕ್ಕನ ಕನ್ನಕ ಜಕ ಜಕ್ಕನ ಕನ್ನ ಜೀವನವೆಲ್ಲ ಬೇವು ಕಾಸಿ ಕೈ ಸಾಂಬವೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖಸಿ ಕೈ ಸಾಂಬವೆಲ್ಲ ಕಷ್ಟ ಸುಖಸಿ ಕೈ ಸಾಂಬವೆಲ್ಲ ಬೆಟ್ಟ ದೊಡೆಯ ಮಲ್ಲಯ್ಯನ ದಯವಿದೆ ಭಯವಿ ಜಕ್ಕನ ಕನ್ನಕ ಜಕ ಜಕ್ಕನ ಕನ್ನಕ ಜಕ ಜಕ್ಕನ ಕನ್ನಕ ಜಕ
jaka jakna kanna ka jaka jakna kanna ka jaka jakna kanna jakna kanna ka jaka jakna kanna ka jaka jakna kanna ka jaka jakna kanna jakna kanna jaka jakna kanna ka jaka jakna kanna KGS ಸ್ಕೂಲ್ ಪ್ರಥಮ ಸ್ಥಾನ ಸಂತೋಷ್ ಭಕ್ತಿಗೀತೆ ಕಿರಿಯರ ವಿಭಾಗ ಹಿರಿಯರ ವಿಭಾಗ ಮಾಹಿನ್ ಮುಲ್ಲಾ ಇಕ್ರೇತ್ ಸ್ಕೂಲ್ ಪ್ರಥಮ ಪ್ರಿಯ ಪತ್ತರ್ ಆಸ್ಪತ್ರೆ APJ ಅಬ್ದುಲ್ ಕಲಾಂ ಶಾಲೆ ದ್ವಿತೀಯ ಸ್ಥಾನ India's largest underwater fish tunnel expo now in Vijaypura. ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಫಿಶ್ ಟನಲ್ ಭವ್ಯ ಪ್ರದರ್ಶನ ನೋಡಿ ಆನಂದಿಸಿ. ಪ್ರಥಮ ಬಾರಿಗೆ ಗುಮ್ಮಟನಗರಿ ವಿಜಯಪುರದಲ್ಲಿ ನೀವು ಇದುವರೆಗೂ ನೋಡಿರದ ಫಿಶ್ ಅಕ್ವಾ 200 ಅಡಿ ಉದ್ದದ ಅಂಡರ್ ವಾಟರ್ ಡಬಲ್ ಡೆಕ್ಕರ್ ಟನಲ್ ಶೋನಲ್ಲಿ ಸಾವಿರಾರು ಪ್ರಜಾತಿ ವಿದೇಶಿ ಮೀನುಗಳ ಭವ್ಯ ಪ್ರದರ್ಶನ ಆಯೋಜನೆ ಮತ್ತು ಇದೇ ಆವರಣದಲ್ಲಿ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಫನ್ ಫೇರ್ ಹಾಗೂ ಫಿಶ್ ಟನಲ್ ಮತ್ತು ವಸ್ತು ಪ್ರದರ್ಶನ ಲಭ್ಯ. ಮನರಂಜನೆಗಾಗಿ ಕೊಲಂಬಸ್, ಡ್ರ್ಯಾಗನ್ ಟ್ರೈನ್, ಜೈಂಟ್ ವೀಲ್ ಹಾಗೂ ಪ್ರಪ್ರಥಮ ಬಾರಿಗೆ ಸುನಾಮಿಯ ಮೇಲೆ ಕುಳಿತುಕೊಂಡು ಅದ್ಭುತವಾಗಿ ಮನರಂಜನೆ ಪಡೆಯಿರಿ. ಇದರೊಂದಿಗೆ ವಾಟರ್ ಬೋಟ್, ಬೇಬಿ ಟ್ರೈನ್ ಮತ್ತು 20ಕ್ಕೂ ಅಧಿಕ ಕರಕುಶಲ ಹಾಗೂ ಫ್ಯಾನ್ಸಿ ವ್ಯಾಪಾರ ಮಳಿಗೆಗಳು ಮತ್ತು ರುಚಿಕರ ತಿಂಡಿ ತಿನಿಸು ಮಳಿಗೆಗಳು ಕೂಡ ಲಭ್ಯ. ಸಂಜೆಯ ಮನರಂಜನೆ ಸವಿಯಲು ಈ ಕೂಡಲೇ ನೀವು ಹಾಗೂ ನಿಮ್ಮ ಕುಟುಂಬಸ್ಥರೊಂದಿಗೆ ಭೇಟಿ ನೀಡಿ. ಸಮಯ ಪ್ರತಿದಿನ ಸಂಜೆ 4ರಿಂದ ರಾತ್ರಿ 9:30ರವರೆಗೆ. ಪಾರ್ಕಿಂಗ್ ಸೌಲಭ್ಯ ಲಭ್ಯ. ಸ್ಥಳ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಫನ್ ಫೇರ್ ಹಾಗೂ ಫಿಶ್ ಟನಲ್ ಮತ್ತು ವಸ್ತು ಪ್ರದರ್ಶನ ಡಾಕ್ಟರ್ APJ ಅಬ್ದುಲ್ ಕಲಾಂ ರಸ್ತೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಹಿಂದುಗಡೆ, ನೈರಾ ಪೆಟ್ರೋಲ್ ಪಂಪ್ ಎದುರುಗಡೆ, ವಿಜಯಪುರ.